ನೋಡು, ಪಾರಕ್ಕನ್ನ ಫ್ರೆಂಡ್ ಮಾಡ್ಕೊಳ್ಳೋಣ. ಊರಾಗಿರೋರ್ಗೆಲ್ಲ ಬಡ್ಡಿ ಕೊಟ್ಟವಳೆ. ನಮಗೆ ಬಡ್ಡಿ ಇಲ್ದಿದ್ದಂಗೆ ಫ್ರೀಯಾಗಿ ಕೊಡಂಗೆ ಮಾಡ್ಕೋಬೇಕು. ಆ ನಾವು ಸಂದ ಕ್ಲೋಸ್ ಫ್ರೆಂಡ್ಸ್ ಆಗಬೇಕು. ನಾನು ಪಾರಕ್ಕ ನೀನು ಎಲ್ಲರೂ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗೋಗ್ಬಿಟ್ರೆ ನೋಡು, ಈ ಹಂಗಿದ್ರು ನಮಗೂ ಕಷ್ಟ ಸುಖ ಅಂದರೆ ಕಾಸ್ಗಾಯ್ತಾಳೆ. ಈಗೇನೋ ಬಿಸ್ನೆಸ್ ಮಾಡಬೇಕು ಅಂದರೆ ನಮಗೂ ಬಡ್ಡಿ ಕಟ್ಟೋಕ್ಕಾಗಕ್ಕಿಲ್ಲ. ಏನೋ 10 ರೂಪಾಯಿ 20 ರೂಪಾಯಿ ಸಾಲ್ಕೊಂಬಿಟ್ಟು ಬಂದ್ರು ಅಕ್ಕ ಪಾರಕ್ಕ ಅಂತ ಬಂದ್ಬಿಟ್ರೆ ಪಾರಕ್ಕ ಹೆಂಗಿದ್ರು ಕೊಟ್ಟೆ ಕೊಡ್ತದೆ. ಸರಿನೇ. ಹೊಸ ಫ್ರೆಂಡ್ ಮಾಡ್ಕೊಳ್ಳೋಣ. ಏನು ನಮ್ಮ ಏಜೇನೆ ನೀ ಹತ್ತತ್ರ ಏನೊಂದು 2-3 ವರ್ಷ ದೊಡ್ಡಳಿರ್ಬೋದು ಅಷ್ಟೇ. ನೀನಿಯ ಫ್ರೆಂಡ್ ಮಾಡ್ಕೊಂಡ್ರೆ ಏನು ತೆಪ್ಪು ಅಲ್ವೇ? ಏನಾರ ವ್ಯವಹಾರ ಮಾಡ್ಕೊಳ್ಳಿ, ನಮಗೂ ಲಾಭ ಸಿಗ್ತದೆ. ನಾವು ಏನಾರ ಬೇಕಾರೆ ಪಾರಕ್ಕೂ ಒಂಚೂರು ಹೆಲ್ಪ್ ಮಾಡಿದ್ರೆ ಆಯ್ತು ಅಲ್ವೇನೇ ಜೈ? ಹಾಂ, ಏನಂತೀಯ? ಹ್ಞೂ ಕಣ್ಲೆ, ನಾವು ಪಾರಕ್ಕೂನ ಫ್ರೆಂಡ್ ಮಾಡ್ಕೊಬಿಡೋಣ ಅಷ್ಟೇ ಏನಿಯ. ಅದಕ್ಕೆ ಅಲ್ವೇ ಮಂತ ಕುಡಿಕೊಂಬಿಟ್ಟು ಬಂದಿರೋದು. ಇರು ಕರಿತೀನಿ, ನೈಯಸ್ದಾಗ ಪಿರುತಿಂದ ಮಾತಾಡ್ಬಿಟ್ಟು ಏನೋ ಒಂದು ಬುಟ್ಟಿಗೆ ಹಾಕೊಬಿಡನಿ. ನಮ್ಮ ಬಿಸ್ನೆಸ್ಗೆ ಭಾಳ ಹೆಲ್ಪ್ ಆಯ್ತಾಳೆ. ಕರಿ ಕರಿ. ಪಾರಕ ಪಾರಕ, ಓ ಪಾರಕ. ಏನ್ ರಮ್ಮಿ ಸುಮ್ಕೆ ಬಂದ್ವಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಪಾರಕ. ನಾನು ಪದ್ದಿ, ಜಯಕ್ಕದ ಸಸೆ. ಹಾ, ಗೊತ್ತಾಯ್ತು. ಹೇಳ್ರಿ. ಸುಮ್ಕೆ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ. ನಾನು ಇವಳು ಒಂದೇ ಊರೇನೇನಿಯ, ಇಬ್ರು ಫ್ರೆಂಡ್. ಇವಳು ಜಯಮ್ಮ, ನನ್ನ ಪದ್ದು ಅಂತ ಹೇಳ್ಬಿಟ್ಟು ನೀವು ಮುಂಚೆ ಹಂಗೆ ಫ್ರೆಂಡ್ಸ್ ಮಾಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಹಂಗೆ ಏನಿಯ ಬಂದೆ. ಅಯ್ಯೋ, ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಬಿಟ್ಟು ಪಾಪ ನಿನ್ ಬಾವ ನಿಮ್ ವಾರ್ಗಿತ್ತಿ ಗಂಡಂಗೆ ಆ ಪ್ರೇಮಿ ಗಂಡಂಗೆ ಅದೇನೋ ಟುಮ್ ಕಾಯಿಲೆ ಬಂದೈತಂತೆ. ಮೊದ್ಲದನ್ನ ಹುಷಾರ್ ಮಾಡೋದು ನೋಡಿ. ಪಾಪ ಯಾರಿಗೂ ಹೇಳ್ದಿದಂಗೆ ಒಬ್ಳೇನಿಯ ಒಳಗೆ ಕೊರಗ್ತಾ ಕುಂತವಳೆ. ಅಯ್ಯೋ, ನೋಡಿದ್ರೆ ಅವ್ರಿಗೆ ಮಾತಾಡಿದ್ರೆ ಹಂಗೇನಿಯ ಹೊಟ್ಟೆ ಎಲ್ಲ ಉರಿ ಬಂದ್ಬಿಡ್ತು ನಂಗಂತೂ. ಏನು, ನಮ್ ಪ್ರೇಮಿ ಗಂಡಂಗೆ ನಮ್ ಬಾವಂಗೆ ಟುಮ್ ಕಾಯಿಲೆ ಅಂದ್ರೆ ಏನಕ್ಕ? ನಂಗೂ ಗೊತ್ತಿಲ್ಲ ಕಣವ, ಟುಮ್ ಕಾಯಿಲೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಆದ್ರೂ ಕಾಯಿಲೆ ಬಂದೈತಂತೆ ಪಾಪ. ಅವಳು ಪ್ರೇಮಿ ಒದ್ದಾಡ್ತಾವಳು ಸುಮ್ಕೇನಿಯ. ನೀವ್ ಒಳ್ಳೆ ನೆನಿಯ ಫ್ರೆಂಡ್ಶಿಪ್ಪು ಅಂತ ಓಡಾಡ್ತಿದ್ದೀರಾ. ನನಗಂತೂ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ನನಗಂತೂ. ಅವಳಿಗೆ ಯಾರು ತಗೋ ಹೇಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಡು ಅದ್ರಾಗೇನಿಯ ಗಂಡನ ಹುಷಾರು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೆಂಗೋನು ಇದ್ ಮಾಡ್ತಾವಳಿ, ಒದ್ದಾಡ್ತಾವಳಿ. ನನಗಂತೂ ಒಂಥರ ಬೇಜಾರ ಹೋಗ್ಬಿಡ್ತು. ನಾನು ಬಡ್ಡಿನೂ ಬೇಡ ಬಂಕನೂ ಬೇಡ ಕಣವ, 2 ತಿಂಗಳು ಟೈಮ್ ಕೊಡ್ತೀನಿ ಅಷ್ಟೊಂದು ಕೊಟ್ಬಿಡು ಅಂತ ಹೇಳ್ಬಿಟ್ಟು ನಾನೇ ಇದ್ ಮಾಡ್ಬಿಟ್ಟೆ. ಅಯ್ಯೋ ಹೌದೇ? ಅಲ್ಲ ಕಣಕ, ಟುಮ್ ಕಾಯಿಲೆ ನಿನಗೆ ಕೇಳಿಲ್ವಲ್ಲ ನಾನು. ಅದ್ ಎಂತದ್ ಕಣಕ ಟುಮ್ ಕಾಯಿಲೆ? ಬೋಧದಮ್ಮಿ ಕೊರೋನಾ ಅಂತ ಹೇಳ್ಬಿಟ್ಟು ನಾವೇನ ಇದಕ್ಕೂ ಮೊದ್ಲು ಕೇಳಿದ್ವಿ ಇಲ್ಲ ತಾನೇ? ಹಂಗೇನೆ ಇದು ಒಂದ್ ದೊಡ್ಡ ಕಾಯಿಲೆ ಅಂತ ಅನ್ನಿಸ್ತದೆ ಹೇಳು. ಇದು ಒಂದ್ ದೊಡ್ಡ ಕಾಯಿಲೆನೇನೆ. ಏನೋ ಉಳಿಸ್ಕೊಳಕ್ ಒದ್ದಾಡ್ತಾವಳಂತೆ. ನಾನು ನಿಮ್ಮ ಅತ್ತೆಗೆ ಹೇಳು ಅಂತ ಹೇಳ್ದೆ. ಅಯ್ಯೋ, ನಮ್ಮ ಅತ್ತೆಗೆಲ್ಲ ಹೇಳ್ಬಿಟ್ರೆ ತಿರ್ಗಾ ಆಮೇಕಿಂದ ನಮ್ಮ ಅತ್ತೆಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. ಮೊದ್ಲೇನಿ ಹಾರ್ಟು ಪ್ರಾಬ್ಲಮ್ ಐತೆ, ಮಗಂಗೆ ಹಿಂಗೆ ಆಗೈತೆ ಅಂತ ಗೊತ್ತಾಗಿದ ತಕ್ಷಣ ಅಷ್ಟೇನಿಯ ಕತೆ ಮುಗಿದೋಯ್ತದೆ. ನಮ್ಮ ಅತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಸತ್ತೋಗ್ಬಿಟ್ರೆ ಆಮೇಕಿಂದ ಯಾರಕ್ಕ ನಮ್ಗೆಲ್ಲ ದಿಕ್ಕು? ಬುಡಕ ನಾನು ಹೆಂಗೋನುವೆ ನನ್ನ ಗಂಡಂಗೆ ಮೇಲ್ ಮಾಡಿಸ್ತೀನಿ, ನಾನು ಹೆಂಗೋ ಒದ್ದಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹಂಗೋ ಹಿಂಗೋ ಅಂತೆಲ್ಲ ಹೇಳೋದ್ಲು. ನಾನು ಸರಿ ಕಣಮ್ಮಿ ಹುಷಾರು, ಬಡ್ಡಿನೂ ಕೇಳಕ್ಕಿಲ್ಲ ಏನು ಕೇಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯ ಕಳಿಸ್ದೆ. ಅಲ್ಲ ಒಂದೇ ಮನೆಗೆ ಇರ್ತೀರಾ? ಅಂಟ ಮಂದಿರ ಹೆಂಡ್ತಿರು ಅಂದ್ಮೇಲೆ ನೀವು ವಾರ್ಗಿತ್ತೀರು ಅಂದಮೇಲೆ ಇಂಥ ಕಷ್ಟಕ್ಕೂ ಆಗ್ಲಿಲ್ಲ ಅಂದ್ರೆ ಹೆಂಗೆ ಹೇಳು? ಒಂಚೂರು ಕಷ್ಟಕ್ಕನ ಆಗದಲ್ವೇ? ಅಯ್ಯೋ ಪಾರಕ, ನೀನು ಹೇಳ್ತಿರೋದಕ್ಕೇನೆ ನಂಗೆ ಈ ವಿಷಯ ಎಲ್ಲ ಗೊತ್ತಾಯ್ತಿರೋದು. ನನ್ನ ವಾರ್ಗಿತ್ತಿ ನನಗೇನಾರ ಹೇಳಿದ್ಲ ಈ ವಿಷಯನ? ಒಂದು ಕಿತನೂ ಹೇಳಿರ್ಲಿಲ್ಲ ವಿಷಯನ. ಆದ್ರೂ ಈ ಟುಮ್ ಅನ್ನೋ ಕಾಯಿಲೆ ಎಲ್ಲೂ ಇಲ್ಲ ಕಣಕ್ಕ. ಈ ಟುಮ್ ಅನ್ನೋ ಕಾಯಿಲೆ ನಾನಂತೂ ಎಲ್ಲೂ ಕೇಳು ಇಲ್ಲ ನೋಡು. ಈಗ ಅನುಮಾನ ಪಡೋದು ಮುಖ್ಯನಾ ಇಲ್ಲ ಅಂತ ಹೇಳಿದ್ರೆ ಅವ ಎಪ್ಪನ್ನ ಕಾಪಾಡೋದು ಮುಖ್ಯನಾ? ಯೋಚನೆ ಮಾಡು. ಸರಿ, ನನಗೆ ಬಡ್ಡಿ ವಸೂಲಿ ಮಾಡಬೇಕು. ಬಡ್ಡಿ ವಸೂಲಿ ಕೆಲಸ ಐತೆ, ನಾನು ಹೋಯ್ತೀನಿ. ನನಗೆ ಇನ್ನೂ ಯೋಸೋ ಒಂದು ಕೆಲಸ ಇತ್ತು. ಲೆಜ್ಜಯ್ಯ, ನೀನೆಂದಾರ ಕೇಳಿದಿಗೇನೆ ಟುಮ್ ಅಂತ ಹೇಳ್ಬಿಟ್ಟು ಕಾಯಿಲೆ ಏನಾದ್ರೂ? ನಮ್ಮ ತಾಯಿ ಅಣೆ ಕೇಳಿಲ್ಲ ಪದ್ದಿ, ನಾನಂತವೇ ಟುಮ್ ಅಂತ ಕಾಯಿಲೆ. ಇದೇನು ನನಗೆ ಯಾಕೋ ಇದು ಎಲ್ಲೋ ಮಿಸ್ ಹೊಡಿತಾ ಇತ್ತು ಕಣ್ಲೆ. ನಿಮ್ಮ ಬಾವಂಗೆ ಟುಮ್ ಕಾಯಿಲೆ ಅಂದರೆ ಅದು ಏನು ಅರ್ಥ? ಅದೂ ಅವಳು ಅತ್ತೆಗೂ ಮಾವಂಗೂ ಹೇಳ್ದಿದ್ದಾಗ ಇಕ್ಕಳ ಅಂತ ಕಾಯಿಲೆ ಏನು ಅರ್ಥ? ನೀನು ಯೋಚನೆ ಮಾಡು. ಯಾವ ಟುಮ್ ಕಾಯಿಲೆನೂ ಇಲ್ಲ ಅಂತ ಅನ್ನಿಸ್ತದೆ ನನ್ನ ಪ್ರಕಾರ. ನೋಡು, ನೀನು ಒಂದು ಆ್ಯಕ್ಟಿಂಗ್ ಮಾಡು, ನಾನು ಹೇಳ್ಕೊಟ್ಟಂಗೆ ಮಾಡು ಬಾಯ್ಲಿ. ಏನು ಜಯಿ, ಏನೇನೋ ಹೇಳ್ಕೊಟ್ಟು ಆಮೇಲೆ ಏನೇನೋ ಆದತ್ತು ಕಣ್ಲೆ. ಇಲ್ಲ, ನೀನು ವಾರ್ಗಿತ್ತಿ ಫುಲ್ಲು ನಾಟಕ ಮಾಡ್ತಾವಳೆ. ನಾನು ಜೀವನದಾಗೂ ಟುಮ್ ಕಾಯಿಲೆ ಕೇಳೇ ಇಲ್ಲ. ಅದು ಎಂಥ ಟುಮ್ ಕಾಯಿಲೆನೇ ಅದು? ನಾನು ಹೇಳ್ದಂಗೆ ಮಾಡು. ಚಾಚಿಪ್ಸ ಹೂನಲ್ವಾ? ಅವಳನ್ನೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಹೇಳಲ್ಲ, ಸುಳ್ಳು ಹೇಳ್ತಾಳೆ. ಅಂದರೆ ವಾರಕ್ಕೊಂದು ದುಡ್ಡು ವಾಪಸ್ ಕೊಡ್ಬೇಕಾಯ್ತೆ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾವಳೆ ಅನ್ನಿಸ್ತದೆ. ನೋಡು,
ನಾನು ಆಡೋದೆಲ್ಲ ನೀನು ರೆಕಾರ್ಡ್ ಮಾಡಕ ನೋಡೇ ಬಿಡೋಣ. ಈ ಮನೆಯಾಳಿ ಕಿತ್ತೋಗಿರೋಳಲ್ಲ, ಇವಳಿಗೆ ಸರಿಯಾಗಿ ಮಂಗಳಾರತಿ ಮಾಡ್ಬೇಕು ಇವಳಿಗಂತೂ, ಹಂಗೆ ಮಾತ್ರ ಬಿಡಬಾರ್ದು. ಹ್ಞೂ, ನಿಜವಾಗೂ ನೀನು ವಾರಗಿತ್ತಿ ಏನು ಹೊಸಿ ನಾಟಕ ಆಡ್ತಾಳೆ ಅಂತ ಅನ್ಕೊಂಡು ಯವ್ವ 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 ಆ ಮ್ಯಾಲಿಂದ ಕೆಳಿಕನ ಇಳಿಸ್ಬಿಡ್ತಾಳೆ ಎಲ್ಲನೂ ಹಚ್ಚದಂಗೆ. ಬಾ ಸರಿಯಾಗಿ ಮಾಡೋಣ ಬಾ. ಹಿಂಗೆ ಬಿಟ್ರೆ ಇವಳನ್ನ ಆಗಕ್ಕಿಲ್ಲ ಇವಳು ಕಂತ್ರಿ ಇವಳು. ಇನ್ನು ಏನೇನು ಸುಳ್ಳು ಹೇಳಿ ಯಾರಿಗೆ ಏನೇನು ಯಾಮರಿಸ್ತಾಳೆ ಏನು. ಆಮೇಲೆ ನಿಮ್ಮ ಅತ್ತೆನೂ ಯಾಮರ್ಸಕ್ಕಿಲ್ಲ ಅಂತ ಏನು ಗ್ಯಾರಂಟಿ? ನಿಮ್ಮ ಅತ್ತೆನೂ ಯಾಮರ್ಸಿ ನಿಮ್ಮನ್ನು ಯಾಮರ್ಸಿ ಎಲ್ಲ ಸರಿಯಾಗಿ ಕಿತ್ಕೊಂಡು ತಿಂತಾಳೆ. ಸರಿ ಬಾ, ನೀನು ಮಾತಾಡ್ ಬಾ, ನಾನು ಹೇಳ್ಕೊಟ್ಟಂಗೆ ಮಾಡ್ಬಾ. ಸರಿ ಸರಿ ನೋಡಿ ಬುದ್ಧಿ, ನೀನು ಹೋಗು, ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಪಾರಕ್ಕಂಗೆ ಹಾಕ್ಕೊಡೋಣ. ಸರಿಯಾಗಿ ಅವಳು ಮಾನ ಮರ್ಯಾದಿನ ಹರಾಜ್ ಹಾಕ್ಬೇಕು. ಹೋಗು ಹೋಗು ಹೋಗು. ಇಂದು ಮಾತಾಡಿಲ್ಲ ನಾನು ಸರಿಯಾಗಿ. ನಾಟಕ ಮಾಡು, ಆಕ್ಟಿಂಗ್ ಮಾಡು ಅಂದರೆ ಹೆಂಗ್ಲೇ ಆಕ್ಟಿಂಗ್ ಮಾಡೋಕ್ಕಾಯ್ತದೆ ಬುದ್ಧಿ? ಅದೆಲ್ಲ ಇವಾಗಿಂದ ಕಲ್ತ್ಕೋಬೇಕು ನಾವು, ಮುಂದಕ್ಕೆ ಭಾಳ ಉಪಯೋಗ ಬರ್ತದೆ. ಈಗಲಿಂದನೇ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನೀನು ಆಕ್ಟಿಂಗ್ ಮಾಡೋದನ್ನ. ನೀನು ಹಿಂಗೆ ಇದ್ಬಿಟ್ರೆ ಆಗಕ್ಕಿಲ್ಲ. ಹೋಗು ಸುಮ್ಕೇನಿಯ, ನಾನು ಹೇಳಿದಷ್ಟು ಮಾಡಿ ಹೋಗಿ ಸುಮ್ಕೇನೇ. ಅಕೋ ಏನು ಕೆಲ್ಸನ ಪಟ ಪಟ ಮಾಡ್ರಿ. ಅಯ್ಯೋ ನಾನು ನಿಮ್ಮ ಮುಂದೆ ನಿಂತ್ಕೊಂಡೇ ಇರಬೇಕು ಯಾವಾಗ್ಲೂ ಅಂತಂದ್ರೆ ಏನಕ್ಕ? ಒಸಿ ಮಾಡ್ರಿ. ಅಡೋ ಮಾಡ್ತಾ ಇದೀವಿ, ಮಾಡಿದಾಗ ನಾವೇನು ಕುಂತ್ಕೊಂಡಿದೀವಿ. ಹೂಕಣಕ್ಕೆ ಅಡ್ಕೆಲೆ ಹಾಕಣಕ್ಕೆ ಅರ್ಧ ಗಂಟೆ, ಕಾಫಿ ಕುಡಿಯಕ್ಕೆ ಅರ್ಧ ಗಂಟೆ, ಊಟ ಮಾಡಕ್ಕೆ 1 ಗಂಟೆ, ಹಿಂಗೆ 2-3 ಗಂಟೆ ನೀವು ಹಾಳು ಮಾಡಕ್ ಬಿಡ್ರಿ. ಇನ್ನೇನು ಮಾಡಬೇಡಿ. ಹೇಳೋದು ಮಾತ್ರ ಓ ಬೆಳಿಗ್ಗೆ 9 ಗಂಟೆಗೆ ಬಂದು ಸಂಜೆ 5 ಗಂಟೆ ತನಕ ಮಾಡಿದ್ವಿ, ಕಾಸು ಕೊಡ್ರಿ ಅಂತೀರಾ. ಇಷ್ಟು ಗಂಟೆನಾಗೆ 4 ಗಂಟೆ ಅಲ್ಟೆ ಹೊಡ್ಕೊಂಡು ಏನೇ ಕಾಲು ಹಾಕಿತ್ತೀರಾ? ಇಲ್ಲಿ ಹೇಳೋಣ, ಇಲ್ಲಿ ಹೇಳ. ನಾವೇನು ಹಂಗೇನು ಮಾಡಕ್ಕಿಲ್ಲ, ಸರ್ಸರ್ನ ಮಾಡಾಕ್ತೀವಿ. ಬಾಬಾ ಹೇಳಮ್ಮ ಪದ್ದು. ಬಾಬಾ ನಿಮ್ ಪರಿಸ್ಥಿತಿ ಕಂಡು ನನಗೆ ಶಾನೆ ಬೇಜಾರಾಯ್ತೈತೆ ಕಣ್ ಬಾಬಾ. ನನಗಂತೂ ಅಲ್ಲ ಬಂದು ಸ್ವಲ್ಪ ದಿನನೇ ಆಗಿರಲಿ ಈ ಮನೆಗೆ. ಆದರೆ ನನಗೆ ನಿಮ್ಮ ಪರಿಸ್ಥಿತಿ ನಿಮ್ಮದು ಕತೆ ಎಲ್ಲ ಕೇಳ್ಬಿಟ್ಟು ನನಗೆ ಶಾನೆ ಅಂದರೆ ಶಾನೆ ದುಃಖ ಆಯ್ತಾಯ್ತು ಕಣ್ ಬಾಬಾ. ನಿಮಗೆಲ್ಲ ಹಿಂಗಾಗ್ಬಾರ್ದಾಗಿತ್ತು ಬಾಬಾ, ಹಿಂಗಾಗ್ಬಾರ್ದಾಗಿತ್ತು. ಛೇ 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 ಬಾಬಾ, ನೀವು ನಮ್ಮ ಯಜಮಾನ್ರು ಅವರ ಅಣ್ಣನೇ ಇರ್ಬೋದು, ಆದರೆ ನನಗೂ ಅಣ್ಣ ಇದ್ದಂಗೆ ಏನಿಯ ನೀವು. ಅಲ್ಲ ನೀವು ಹಿಂಗೆಲ್ಲನೂ ನಮ್ಮ ಹತ್ರ ಎಲ್ಲ ಮುಚ್ಚಿಡ್ಬೋದೇ ಹೇಳಿ? ನೀವಾದ್ರೇನು ಬ್ಯಾರಾದ್ರೇನು ಹೇಳಿ? ನನಗಂತೂ ಭಾಳ ದುಃಖ ಆಯ್ತೈತೆ. ಈಗ ನನ್ನ ಗಂಡನೇ ನಿಮ್ಮ ಜಾಗದಾಗ ಇದ್ದಿದ್ರೆ ಹಿಂಗೆಲ್ಲನೂ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರೆ ಹೇಳಿ? ಈ ವಿಷಯನ ನನ್ನ ಗಂಡಂಗೆ ಹೇಳೋಣ ಅಂತ ಅನ್ಕೊಂಡೆ. ಆದರೆ ನನ್ನ ಗಂಡಂಗೆ ಹೇಳೋದಕ್ಕಿಂತ ಮುಂಚೆನೇ ನಿಮ್ಗೆ ಹೊಸಿ ಹೇಳ್ಬಿಟ್ಟು ಹೋಗನಿ ಕೇಳ್ಬಿಟ್ಟು ಹೋಗನಿ ಅಂತ ಬಂದೆ. ನೀವು ಬ್ಯಾರರ್ಥ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ನಾನು ತಗ ಹೇಳ್ಕೊಳ್ಳಿ ಬಾಬಾ, ನಾನು ಎಲ್ಲ ನನಗೆ ಹೇಳ್ತೀನಿ. ನಿಮ್ಗೆ ಏನು ಆಗ್ಬೇಕು ಹೇಳಿ, ನಿಮ್ಗೆ ಏನು ಸಹಾಯ ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ. ಆದರೆ ನಮ್ಮ ತಾಗೆಲ್ಲ ಮುಚ್ಚಿಕ್ಕಂಥ ಕೆಲಸ ಯಾಕೆ ಬಾಬಾ ಮಾಡಿದ್ರಿ ನೀವು? ಯಾಕೆ ಮಾಡಿದ್ರಿ ಹೇಳಿ? ನಮ್ಮ ಪೊದ್ದಿಗೆ 1 ರೂಪಾಯಿ ಆಕ್ಟಿಂಗ್ ಮಾಡು ಅಂದರೆ 100 ರೂಪಾಯಿ ಆಕ್ಟಿಂಗ್ ಮಾಡಿ ನೀನು ಈಚೆ ಕಡೆಗೆ ಬರೋದು. ಅಯ್ಯೋ ಪದ್ದು, ಏನಮ್ಮ ಆಯ್ತು? ಅಳ ನನಗೇನಾಯ್ತು? ನಾನೇನು ಮುಚ್ಚಿಕ್ಕಿದ್ದೀನಿ? ಈಗ ಸದ್ಯಕ್ಕೆ ಅಳ ಅಂತದೇನಾಯ್ತು? ಕಣ್ಣೀರುಡ್ಸ್ಕ, ಅಳಬಾರ್ದು. ಹೆಣ್ಮಕ್ಳು ನಮ್ಮ ಮನೆಯಾಗೆ ಅಳಕ್ಕೆ ಹೋಗ್ಬಾರ್ದು. ಯಾಕೆ? ನನ್ನ ಹೆಂಡತಿ ಏನಾರ ಹೇಳುದ್ಲಾ? ನನ್ನ ಹೆಂಡತಿ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಕಣವ. ನನ್ನ ಹೆಂಡತಿ ಹಂಗೇನಿಯ, ಅವಳು ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾಳೆ. ನೀನು ಒಸಿ ಸಮಾಧಾನ ಮಾಡ್ಕೊಳವ, ಸರಿನೇ? ನೋಡು, ಜಗಳ ಪಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಾರ ಸಮಸ್ಯೆ ಇದ್ರೆ ಹೇಳಿ, ನಾನು ಬಗೆಹರಿಸ್ತೀನಿ. ಅವಳು ಹೋಗಿ ಬುದ್ಧಿ ಹೇಳ್ತೀನಿ. ನಾನು ಹಿಂಗೆಲ್ಲ ಬೈದಾಡಬೇಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳ್ತೀನಿ. ಅವಳದು ನಿಲ್ಸವ. ಅಯ್ಯೋ ಬಾವಾ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ನಿಮಗೆ ತಾನೇನಿಯ ಪ್ರಾಬ್ಲಮ್ ಎಲ್ಲ ಆಗಿರೋದು, ದುಃಖ ಆಗ್ತಿರೋದು. ನಿಮ್ಗಿಂತ ದೊಡ್ಡ ರೋಗ ಯಾವಾಗ ಬಂತು, ಯಾಕೆ ಬಂತು, ಬಂದ್ರೂ ನಮ್ಗೆ ಯಾಕೆ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೇನೆ ನಾನು ನಿಮಗೆಲ್ಲನೂ ಹೇಳ್ತಿರೋದು. ಅಂದರೆ ನಿಮ್ಗೆ ಯಾಕೆ ಇಂಥ ಕಾಯಿಲೆ ಬಂತು, ನೀವ್ಯಾಕೆ ನಮ್ಗೆ ಹೇಳಲಿಲ್ಲ? ನಾವೇ ನಿಮ್ಗೆ ಅಂತ ಬ್ಯಾಡವಾದರ ಆಗೋಗ್ಬಿಟ್ವೆ. ನನಗೆ ದೊಡ್ಡ ರೋಗನ? ಇದೇನವ ಹಿಂಗೆ ಹೇಳ್ತಿದೀಗ? ನನಗೆ ಯಾಕೆ ದೊಡ್ಡ ರೋಗ ಬರ್ತದೆ? ಸುಳ್ಳು ಹೇಳ್ಬಿಡ್ರಿ ಬಾವ. ನಿಮ್ಮ ಹೆಂಡತಿ ಎಲ್ಲನೂ ಎಲ್ಲರ ತಗೋ ಹೇಳವಳೆ. ನೀವು ಮುಚ್ಚಿಕ್ಕಂಥ ಪ್ರಯತ್ನನ ಮಾಡಲೇನಿಯ ಬ್ಯಾಡಿ. ನೀವು ಮುಚ್ಚಿಕ್ಕದು ಅವೆಲ್ಲನೂ ಮಾಡಬೇಡಿ. ನನಗೆ ಗೊತ್ತು. ನೀವು ನಿಮಗೆ ಟುಮ್ಮನ ದೊಡ್ಡ ಕಾಯಿಲೆ ಬಂದೈತೆ ತಾನೇ? ಅಯ್ಯೋ, ಯಾರಮ್ಮ ನಿಂಗೆ ಹೇಳಿದ್ರು ಟುಮ್ಮನ ಕಾಯಿಲೆ ಎಲ್ಲಮ್ಮ ಐತೆ? ನೀನೇನಮ್ಮ ಹಿಂಗೆ ಮಾತಾಡ್ತಾ ಇದ್ಯಾ? ಟುಮ್ಮನ ಕಾಯಿಲೆ ನನಗೆ ಬಂದೈತಾ? ನನಗೆ ಇಲ್ಲಿ ಗಂಟೆ ಜ್ವರ ಬಂದೆ 5 ವರ್ಷ ಆಯಿತು. ಇಲ್ಲಿ ಗಂಟೆ ಜ್ವರನೇ ಬಂದಿಲ್ಲ. ನಾನು ಆಸ್ಪತ್ರೆಗೆ ಅನ್ನೋದೇನೇ ಹೋಗಿಲ್ಲ. ನಾವು ಬೇಜಾರು ಮಾಡ್ಕೋತೀವಿ ಅಂತ ಸುಳ್ಳು ಹೇಳ್ಬಿಡಿ ಬಾವ. ನಿಮ್ಮ ಹೆಂಡತಿನ ನೀ ಪಾರಾಕುಂತಾಗೆಲ್ಲನೂ ಹೇಳ್ಕೊಂಬಿಟ್ಟು ಬಂದವ್ರೆ. ಆ ಮನೆಯಾಳಿಗೆ ಏನು ಕ್ಯಾಮೆ ಇಲ್ಲ ಅಂತ ಅನಿಸ್ತದೆ. ನನ್ನ ಹೆಂಡ್ರಿಗೆ ಕುಂತ್ರು ನಿಂತ್ರು ಏನಾರ ಒಂದು ಕಿರಿಕ್ ಮಾಡ್ಬೇಕಲ್ಲ, ಅದಕ್ಕೆ ನೀ ಮನೆಯಾಳಿ ಇಂಥ ಕೆಲಸ ಅವಾಗವಾಗ ಮಾಡ್ತಾ ಇರ್ತಾಳೆ. ಅಯ್ಯೋ ಕಣವ, ನಂಗೆ ಯಾವ ಕಾಯಿಲೆನೂ ಇಲ್ಲ, ಎಂಥದ್ರೂ ಇಲ್ಲ. ನಾನು ಆಸ್ಪತ್ರೆಗೆ ನೀ ಹೋಗಿಲ್ಲ ಅಂತೀನಿ. ಹೇಳಿಲ್ವೆ? ಜ್ವರನೇ ಬಂದು 5 ವರ್ಷ ಆಗೈತೆ ನನಗೆ. ಯಾವ ಜ್ವರ ಬಂದಿಲ್ಲ, ಯಾವ ಸೊಳಿ ಬಂದಿಲ್ಲ, ಏನೂ ಬಂದಿಲ್ಲ. ಟುಮ್ ಅನ್ನೋ ಕಾಯಿಲೆ ಏನಕ್ಕೆ ಬರ್ತದೆ? ಆ ಕಾಯಿಲೆ ಕೇಳೇ ಇಲ್ಲ ಇಲ್ಲಿ ಗಂಟನೂ. ಬಾಬಾ, ಮತ್ತೆ ನೀವು ಹೇಳ್ತಿರೋದೆಲ್ಲನೂ ನಿಜನಾ? ನಾನು ಯಾಕವ ಸುಳ್ಳು ಹೇಳಿ? ನಿಜನೇ ಹೇಳ್ತಾ ಇದ್ದೀನಿ. ಯಾವ ಟುಮ್ಮನ ಕಾಯಿಲೆನೂ ಬಂದಿಲ್ಲ, ಎಂಥದ್ರೂ ಬಂದಿಲ್ವಲ್ಲ ನನಗೆ. ಅಯ್ಯೋ, ಆ ಮನೆಯಾಳಿ ಎಲ್ಲೋ ನಿಮ್ಮ ಹತ್ರ ಸುಳ್ಳು ಹೇಳಿರ್ತಾಳೆ ಅಷ್ಟೇನೇನಿಯ. ಆ ಮನೆಯಾಳಿ ಕತೆಗೆ ಹೋಗ್ರಿ. ಅದಕ್ಕೆಲ್ಲ ನೀನು ಇಷ್ಟೊಂದು ಸೀರಿಯಸ್ ಮಾಡ್ಕೊಂಡು ಹೇಳೋಂಥದ್ದು ಏನವೈತೆ? ಆ ಮನೆಯಾಳಿ ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ನಾನು ಹೆಂಡ್ತಿನೇ ಇರ್ಬೋದು, ಆದರೆ ಹುಟ್ಟು ಮನೆಯಾಳಿ ಅವಳಂತೂ ಬರೀ ಇಂಥ ಕೆಲಸ ಏನಿಯ ಮಾಡೋದು. ನಾನು ಕಾಯಿಲೆ ಅಂತ ಹೇಳಿರೋದು ನೋಡು.
ಸರಿಯಾಗಿ ನಾಲ್ಕು ಬಿಟ್ಟು ಕಳಿಸ್ತೀನಿ ಇರು. ಅಯ್ಯೋ ಬಾವ, ನಾನು ಹೇಳ್ದೆ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ನಾನು ಹೇಳ್ದೆ ಅಂತ ಹೇಳಿದ್ರೆ ಆಮೇಕಿಂದ ಸುಮ್ಕೇನಿಯ ನನ್ನ ಮೇಲೆ ಕೂಗಾಡ್ಬಿಡ್ತಾಳೆ. ಅಲ್ಲ ನನಗೆ ನಿಮ್ಗೇನು ಕಾಯಿಲೆ ಇಲ್ಲ ಅಂತ ಕೇಳ್ಬಿಟ್ಟು ನಂಗೆ ಭಾಳ ಸಂತೋಷ ಆಯ್ತು ಕಣ್ಬವ. ಐತೇನೋ ಕಾಯಿಲೆ, ಏನಾರ ಕಾಯಿಲೆ ಐತೇನೋ ಅಂತ ಹೇಳ್ಬಿಟ್ಟು ಭಯ ಆಯ್ತಿತ್ತು ಒಳಗೇನೆನಿಯ. ಸದ್ಯ ನಿಮ್ಗೇನು ಕಾಯಿಲೆ ಇಲ್ಲ ಅಂತ ಗೊತ್ತಾಗ್ಬಿಟ್ಟು ಹಬ್ಬ ಈಗ ಹೊಸಿ ಸಮಾಧಾನ ಆಯ್ತು ಕಣ್ಬವ. ನಿಮ್ಮ ಹೆಂಡತಿ ಹೇಳಿರೋದಕ್ಕೆ ನೆನೆಯ ನಾವೆಲ್ಲನ್ವೇ ಹಿಂಗೆ ಮಾಡಿದ್ದು. ಸರಿನೇ, ಬೇಜಾರು ಮಾಡ್ಕೋಬೇಡಿ ಕಣ್ಬವ. ನಿಮ್ಮ ಮೇಲೆ ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ, ಮಾಡೋಳಲ್ಲ ನನ್ನ ಹೆಂಡ್ತಿ ಅಲ್ಕ ಕೆಲ್ಸವಾ, ಅದನ್ನ ನೋಡ್ಬಿಟ್ಟು ನಾನು ಬೇಜಾರು ಮಾಡ್ಕೋಬೇಕು ಅಷ್ಟೇ ಏನಿಯ. ಹಿಂಗೆಲ್ಲ ನನ್ನ ಬಗ್ಗೆ ಏನಿ ಹೇಳ್ಕೊಂಬಿಟ್ಟು ಬಂದವಳಲ್ಲ ಮನೆಯಾಳಿ, ಕಾಯಿಲೆ ಪಾಯಿಲೆ ಐತಿ ಅಂತೇಳ್ಬಿಟ್ಟು ಅವಳಿಗೆ ಮಾಡ್ತೀನಿ ಇರು, ಬಿಡಕ್ಕಿಲ್ಲ. ನಾನು ಹೇಳ್ದೆ ಅಂತ ಮಾತ್ರ ಹೇಳ್ಬೇಡ ಕಣ್ಬವ. ನಾನು ಹೇಳ್ದೆ ಅಂತ ಗೊತ್ತಾಗ್ಬಿಟ್ರೆ ಆಮೇಕಿಂದ ಸುಮ್ಮನೆ ಬಿಡಕ್ಕಿಲ್ಲ. ಅವಳು ನನ್ನ ಇಟ್ಟಾಡಿಸ್ಬಿಡ್ತಾಳೆ. ನಾನು ಸುಮ್ಮನೆ ಮನೆಯಲ್ಲಂದ್ರೆ ನಾನು ಹೇಳ್ದೆ ಅಂತ ಏನು ಹೇಳಕ್ ಹೋಗ್ಬೇಡ. ಹಿಂಗೆ ಯಾರೋ ಹೇಳಿದ್ರು ಅಂತ ಒಂದು ಮಾತು ಹೇಳಿ ಅಷ್ಟೇ ನೀನಿಯ. ಹ್ಞೂ ಸರಿ ಕಣವ, ಆಯ್ತು ಹೇಳು. ಇಲ್ಲ ಅವಳು ಎಲ್ಗೋನು ಹೋಗೋಳು ಬೆಳಿಗ್ಗೆ ನೀಯ ಬರ್ಲಿ ಮನೆಗೆ, ಆಮೇಕಿಂದ ಮಾಡ್ತೀನಿ. ಸರಿ ಬಾವಾ, ರೆಕಾರ್ಡ್ ಮಾಡ್ದೆ ಎಲ್ಲನೂ ಪೂರ್ತಿ ಪೂರ್ತಿ ರೆಕಾರ್ಡ್ ಮಾಡಿದ್ಯಾ. ಅಲ್ಲಲೇ ಆಕ್ಟಿಂಗ್ ಮಾಡಿದ್ರೆ ಓವರ್ ಆಕ್ಟಿಂಗ್ ಏನಿಯ ಮಾಡ್ತೀಯಲ್ಲೇ, ಹಂಗೆ ನೀನಿಯ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬೇಕು. ಹಾ ಸುಮ್ಕಿರು. ಇದು ಇವಾಗ ಪಾರಕ್ಕಂಗೆ ತೋರಿಸ್ಲೇಬೇಕು ಈ ವಿಡಿಯೋನ. ಪಾರಕ್ಕಂಗೆ ತೋರಿಸ್ಬಿಟ್ಟು ಪಾರಕ್ಕನ್ ಫ್ರೆಂಡ್ಸ್ ಆಗೋಗ್ಬಿಡೋಣ ನಾವೆಲ್ಲನೂ. ಆಮೇಲೆ ಪ್ರೇಮಿ ನಿನ್ನ ಕತೆ ಗೋಮಿ ಅಷ್ಟೇ ನೀನಿಯ. ಜೇಮ ಬಾರೆ. ಅಲ್ಲ ಪಾಪ, ಇಲ್ದಿರ ಕಾಯಿಲೆ ಎಲ್ಲ ಗಂಡಂಗೆ ಬರ್ಸ್ಬಿಟ್ಟು ಇವಳು ಮಾಡ್ಕೊಳ್ಳೋ ಸಾಲಕ್ಕೆ ಏನಾಡ್ತಾಳೆ ನೋಡ್ದೇನೆ. ಹುಟ್ಟು ಕಂತ್ರಿ ನಿನ್ ವಾರ್ಗಿತ್ತಿ ಹೊಸಿ ಹುಷಾರಾಗಿರು. ಫುಲ್ಲು ರೆಕಾರ್ಡ್ ಮಾಡ್ಬಿಟ್ಟು ಮಡಗಿವ್ನಿ. ಯಾರನ್ನ ಕೇಳಕ್ ಬಂದ್ರೆ ವಿಡಿಯೋ ತೋರಿಸಿದ್ರಾಯ್ತು. ತಲೆನೇ ಕೆಡಿಸ್ಕೊಬೇಡ. ಇಂಥವ್ರಿಗೆಲ್ಲ ಯೋಚನೆ ಏನಿಯ ಮಾಡಕ್ ಹೋಗ್ಬೇಡ ಇಂಥವ್ರ ಬಗ್ಗೆ. ಇಲ್ಲ ಇಲ್ಲ ಇಲ್ಲ, ವಿಡಿಯೋ ಸಖತ್ ಹೆಲ್ಪ್ ಆಯ್ತದೆ. ಶಿವಳಿ ನಾಟಕ ನೋಡ್ದ ಎಷ್ಟು ನಾಟಕ ಆಡ್ತಾಳೆ ಅಂತ. ಬೆಳಿಗ್ಗೆ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ನನಗಂತೂ ಗೊತ್ತಾಯ್ತಿಲ್ಲ ಕಣವ ಎಲ್ಲೋದ್ಲು ಅಂತ. ನಿನ್ಗೇನಾರ ಗೊತ್ತೇನೆ? ಈ ವಿಷಯ ನನಗೂ ಗೊತ್ತಿಲ್ಲಮ್ಮ. ಎಲ್ಲೋ ಹೋಗಿರ್ಬೇಕು ಅವ್ರ ತೋರ್ಗಿ ಇವ್ರ ಮನೆಗೆ ಏನೋ ಓದ್ಲೇನೋ ಮನೆಯಾಳಿ ಇದ್ರೆ ಇರ್ಬೋದೇನೋ. ಸರಿ, ಮೊಬೈಲ್ ಕೊಡಿಲಿ, ವಿಡಿಯೋ ನನಗೊಂದು ಸೆಂಡ್ ಮಾಡಿರು. ಡಿಲೀಟ್ ಆದ್ರೂ ಯಾರೊಬ್ರು ಮೊಬೈಲ್ ಆಗಾದ್ರೂ ಇರ್ತದೆ. ಆಮೇಕಿಂದ ನಡಿ ನಡಿ ಪಾರಕ್ಕಂಗೆ ಹೋಗ್ಬಿಟ್ಟು ತೋರ್ಸೋಣ. ಬಾ.